ಎಲ್ಲಿ ತಗೊಳ್ಳೋಣ ಫೋಟೋ? ಈ ತಗೋ ಚೆಡ್ಡಿಗೆ ಹೆಂಗ್ ಕಾಣಿಸ್ತವ್ರೆ, ಸೂಪರ್. ಹಿಂಗಾಚನೆ ಮಾಡ್ಬೇಕು. ನೀವು ಹೋದ್ ಮುಗಿದ್ಮೇಲೆ ನಿಮ್ಮನ್ನು ಕಳಿಸ್ತೀವಿ. ಎಂಜಾಯ್. ಇವತ್ತು ನಾವು ನೀನ್ ಕುಡಿತೀಯ ಬ್ರೋ? ಪೊಲೀಸು ಅದಕ್ಕೆ ಕ್ಲೋಸ್ ಮಾಡ್ತಾರೆ. ನಾವು ಬಂದಿದ ತಕ್ಷಣ ಕ್ಲೋಸ್ ಮಾಡ್ಬಿಟ್ರೆ ಅನ್ಕೊಂಡು ಅದೇ ಬ್ರೋ ಭಯ ಹೋಯ್ತು. ನನಗೆ ಕೈ ಕೊಟ್ರೆ ನಾ ಚಿತ್ರಾನ್ನ, ಇವಾಗ ನಾವು ಬೆಳ್ಳೂರು ಕ್ರಾಸಲ್ಲಿ ಇದೀವಿ. ಖಂಡಿತ ಬ್ರೋ ತಾನೇ ಬ್ರೋ? ಟೋಲು ಬೆಳ್ಳೂರು ಕ್ರಾಸ್ ತಾನೇ ಇದು. ಬೆಳ್ಳೂರು ಇನ್ನೇನು ಇನ್ನೊಂದೇ 1 hour ಇನ್ನ ನೆಲಮಂಗಲ ಟೋಲ್ ಬ್ರೋ. Some girls, how is the Josh? Hi. ಇವಾಗ 1:30 ಇನ್ನು ರೀಚ್ ಆಗೋಕ್ಕೆ ಬೇಗ ರೀಚ್ ಆಗ್ಬಿಡ್ತೀವಿ ಬ್ರೋ. ರೀಚ್ ಆಗಲ್ಲ, ಬೀಚ್ ಹತ್ರ ಕುತ್ಕೊಂಡ್ಬಿಡೋಣ. ಅದೇ ಇವಾಗ ಇನ್ನೂ 1:30, ಇನ್ನೂ 4 ಅವರಲ್ಲಿ ರೀಚ್ ಆಗ್ತೀವಿ. ಹೋಗಿ ಎಲ್ಲ ಮುಗಿಸ್ಕೊಂಡು ಇವಾಗಲೇ ಸೆಕೆಂಡ್ ಸ್ಟಾಪು. ನಾವು ಬೆಳಗ್ಗೆ ಒಂದು 6 ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ, ಆದರೆ ಇಲ್ಲ, ನಾವು ರೀಚ್ ಆಗೋ ಅಷ್ಟೊತ್ತಿಗಾಗಲೇ 9:30 ಆಗಿತ್ತು. ನಾವು ಸ್ಟೇ ಆಗ್ತಾ ಇರೋದು ಗೋಕರ್ಣದಲ್ಲಿ ಮೇನ್ ಬೀಚ್ ಹತ್ರ. ಅಲ್ಲಿ ಅಬ್ಸಲ್ಯೂಟ್ ಪ್ಯಾರಡೈಸ್ ಅಂತ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿಂದನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ, ಹಾಗಾಗಿ ಸ್ವಲ್ಪ ಈಸಿ ಆಯಿತು. ಯಾಕಂದರೆ ನಾವು ಹೋಗಿದ್ದು ಕ್ರಿಸ್ಮಸ್ ಟೈಮಲ್ಲಿ. ಅಲ್ಲಿ ರೀಚ್ ಆಗಿದ ತಕ್ಷಣ ರೂಮಲ್ಲಿ ಲಗೇಜೆಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ಬೀಚ್ ಹತ್ರ ಹೋಗಿ ನೋಡ್ಕೊಂಡು ಬಂದ್ವಿ. ಯಾಕಂದರೆ ನಾವು 2 ಡೇಸಿಗೆ ಪ್ಲ್ಯಾನ್ ಮಾಡಿದ್ವಿ, ಎಲ್ಲೂ ರೂಮ್ ಸಿಗ್ತಾ ಇರಲಿಲ್ಲ. ಇಲ್ಲಿಂದ ಡೈರೆಕ್ಟಾಗಿ ಇವಾಗ ಯಾನಾಗಿ ಹೊರಡಬೇಕು. ಅದಕ್ಕೆ ಎಲ್ಲ ಸ್ವಲ್ಪ ಲೊಕೇಶನ್ ಹೇಗಿದೆ ಅಂತ ಬೀಚ್ ಹತ್ರ ನೋಡ್ಕೊಂಡು ಬಂದ್ವಿ. ಆ ವ್ಯೂ ನೋಡೋಕ್ಕೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಲೈಕ್ ಪೀಸ್ಫುಲ್ ಆಗಿರ್ಬೋದು ಅಂತ ಅಂತಾರಲ್ಲ, ಆ ಥರ ಇರ್ಬೋದು ಅನಿಸುತ್ತೆ ಇಲ್ಲಿದ್ಬಿಟ್ರೆ. ನಾವಿವಾಗ ಯಾನಾ ಕೇವ್ಸ್ ಹತ್ರ ಇದ್ದೀವಿ. ಗೋಕರ್ಣ ಮೇನ್ ಬೀಚಿಂದ ಯಾನಾಗೆ 47 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಗೆ ಬಂದಾದಮೇಲೆ ತುಂಬ ದೂರ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಬರಬೇಕು. 1 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ಅನಿಸುತ್ತೆ. ಅಲ್ಲಿ ವಾಕ್ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ, ಫುಲ್ಲೆಲ್ಲ ಸುತ್ತ ಗ್ರೀನರಿ ಇರುತ್ತಲ್ಲ. ಅಲ್ಲಿ ಹೋದಾದ್ಮೇಲಿಂದ
ಇಲ್ಲಿ ಯಾನ ಕೇವ್ಸ್ ಇದ್ರ ಒಳಗಡೆ ಹೋಗಬೇಕು. ಅಲ್ಲಿ ಒಂದು ಟೆಂಪಲ್ ಕೂಡ ಇದೆ. ಅಲ್ಲಿ ಹೋಗ್ಬಿಟ್ಟು ಒಳಗಡೆಯಿಂದ ಹೋಗಿ ಬರ್ಬೋದು. ಸ್ವಲ್ಪ ಕ್ಲೋಸ್ ಮಾಡಿದರು, ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆ ಕೂಡ ಹೋಗ್ಬೋದಿತ್ತು, ಅಲ್ಲಿಗೆ ನಾವು ಹೋಗಲಿಲ್ಲ. ನಾವು ಇನ್ನು ವಿಭೂತಿ ಫಾಲ್ಸಿಗೆ ಕೂಡ ಹೋಗಬೇಕಾಗಿತ್ತು. ಅದಕ್ಕೆ ಇಲ್ಲೇ ಒಂದು ಪ್ಲೇಸ್ ನೋಡಿಕೊಂಡು ವಾಪಸ್ ಬಂದ್ವಿ. ನಾವಿವಾಗ ಯಾನ ಮುಗಿಸ್ಕೊಂಡು ವಿಭೂತಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಗೂಗಲಲ್ಲಿ ನೋಡಿದ್ರೆ ಅದು 68 ಕಿಲೋಮೀಟರ್ಸ್ ಏನೋ ತೋರಿಸುತ್ತೆ. ಬಟ್ ಹಾಗೆ ಹೋದರೆ ಲೈಕ್ ಅಲ್ಲೇ ಪಕ್ಕದಲ್ಲೇ ಇರೋ ಥರ ಒಂದು 5 ಕಿಲೋಮೀಟರ್ಸ್ ಒಳಗೆ ಹೋಗ್ಬೋದು ಅಂತ ಅನಿಸುತ್ತೆ. ಇಲ್ಲಿ ಫಾಲ್ಸಿಗೆ ಹೋಗೋದು ಕೂಡ ಕಾರ್ ಡೈರೆಕ್ಟಾಗಿ ಹೋಗೋಲ್ಲ, ಅಲ್ಲಿ ಎಲ್ಲಾದರೂ ಪಾರ್ಕ್ ಮಾಡಿ ಹೋಗಬೇಕು. ಯಾನಾಗಿಂತ ಎಲ್ಲಿ ನಡ್ಕೊಂಡು ಹೋಗೋದು ತುಂಬ ಚೆನ್ನಾಗಿದೆ ಅನಿಸುತ್ತೆ. ಲೈಕ್ ಈ ಥರ ಸ್ಟೇರ್ಸ್ ಇರುತ್ತೆ, ಸುತ್ತ ಎಲ್ಲ ಮರ ಗಿಡಗಳು, ಅಲ್ಲಲ್ಲಿ ಚಿಕ್ಕ ಚಿಕ್ಕ ನೀರು ಥರ ಹರಿತಾ ಇತ್ತು. ಇಲ್ಲಿ ತುಂಬ ಜನ ಎಲ್ಲ ನೀರಲ್ಲಿ ಇಳಿದು ಕೂಡ ಆಟ ಆಡ್ತಾಯಿದ್ರು. ನಾವು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಹೋಗಿರಲಿಲ್ಲ, ಹಾಗಾಗಿ ಆ ಥರ ಏನೂ ಮಾಡ್ತಿಲ್ಲ. ಒಂದು ಸ್ವಲ್ಪ ಪಿಕ್ಸ್ ತೊಗೊಂಡು ಅಲ್ಲೇ ಎಲ್ಲ ನೋಡಿಕೊಂಡು ಹೊರಟ್ವಿ. ಬರ್ತಾ ಅಲ್ಲೊಂದು ಹೋಟೆಲಲ್ಲಿ ಫಿಶ್ ಮೀಲ್ ತೊಗೊಂಡಿದ್ವಿ. ಅದಕ್ಕೆ ಎಲ್ಲ ವೆಜ್ಜೇ ಇತ್ತು, ಅಂದರೆ ಅನ್ನ, ಸಾಂಬಾರು, ಪಲ್ಯ, ಉಪ್ಪಿನಕಾಯಿ ಆ ಥರ ಎಲ್ಲ ಕೊಟ್ಟಿದ್ರು. ಅದಕ್ಕೆ ಫಿಶ್ ಫ್ರೈ ಕೊಟ್ಟಿದ್ದರು. ನಾನು ಫಸ್ಟ್ ಟೈಮ್ ತಿಂದಿದ್ದು, ಬಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆಗಲೇ ಇಲ್ಲಿ ಕತ್ಲೆ ಆಗೋಗಿತ್ತು. ಆಗಲೇ ಲೈಟಿಂಗ್ ಎಲ್ಲ ಆನ್ ಮಾಡಿದ್ರು. ಬಟ್ ಬೀಚಲ್ಲಿ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ವಿ, ಸನ್ಸೆಟ್ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಯಾವುದೂ ಆಗಲಿಲ್ಲ. ಸುಮ್ಮನೆ ದಡದಲ್ಲಿ ನಿಂತ್ಕೊಂಡು ನೋಡ್ಕೊಂಡ್ಬಂದ್ವಿ. ಸನ್ಸೆಟ್ ನೋಡಬೇಕು ಅಂತ ಅಂದ್ಕೊಂಡಿದ್ವಿ, ಅದಾಗಲಿಲ್ಲ. ಅಟ್ಲೀಸ್ಟ್ ಮಾರ್ನಿಂಗಲ್ಲಿ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬೇಗ ಎದ್ದು ಬಂದು ಬೀಚ್ ಮುಂದೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ವಿ. ಆ ಸೌಂಡು ಕೇಳಿಸ್ಕೊಂಡು ನೋಡಿಕೊಂಡು ಅದಾದಮೇಲಿಂದ ಎಲ್ಲ ಒಬ್ಬೊಬ್ಬರೇ ರೆಡಿ ಆಗೋಕ್ಕೆ ಹೋದರು. ಲಾಸ್ಟಲ್ಲಿ ಕಾಯ್ದವರು ಸ್ವಲ್ಪ ಲಕ್ಕಿ ಅನಿಸುತ್ತೆ, ಯಾಕಂದರೆ ತುಂಬ ಹೊತ್ತು ಇಲ್ಲೇ ನಿಂತ್ಕೋಬೋದಾಗಿತ್ತು. ನನಗಂತೂ ಅಲ್ಲಿ ರೀಚ್ ಆಗಿದ ತಕ್ಷಣ ಈ ಥರ ಹಾಕ್ಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಫಸ್ಟ್ ಡೇ ಹಾಕ್ಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಸೆಕೆಂಡ್ ಡೇ ಬೆಳಗ್ಗೆ ಎದ್ದು ಬೇಗ ರೆಡಿ ಆಗಿದ ತಕ್ಷಣ ಹಾಕಿಸ್ಕೊತಾ ಇದ್ದೀನಿ. ಇದನ್ನು ನಾನು ನನ್ನ ಕಸಿನ್ಸ್ ಎಲ್ಲ ಒಟ್ಟಿಗೆ ಹಾಕಿಸ್ಕೊಂಡು ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿಸ್ಕೊಂಡು. ಬರ್ತಾ ಇದ್ದೀವಲ್ಲ ಫ್ರೆಂಡ್ಸ್, ಅದು ಗೋಕರ್ಣ ಬೀಚ್ ಅಂತ ಫ್ರೆಂಡ್ಸ್. ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ಪಿಕ್ಸ್ ಎಲ್ಲ ತೊಗೊಂಡಾದ್ಮೇಲಿಂದ ನಾವು ಡೈರೆಕ್ಟಾಗಿ ಬಂದಿದ್ದು ಮಿರ್ಜಾನ್ ಫೋರ್ಟಿಗೆ. ಸೆಕೆಂಡಲ್ಲಿ ಫಸ್ಟ್ ಪ್ಲೇಸ್ ಇದ್ದೇನೆ. ಈ ಪ್ಲೇಸ್ ಬಗ್ಗೆ ಹೇಳಬೇಕು ಅಂದರೆ, ಇದು ಮಿಂಚಾಗಿ ನೀನು ಬರಲು ಸಾಂಗಲ್ಲಿ ಇದೆಯಲ್ಲ ಅದೇ ಪ್ಲೇಸ್ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದು ಮಳೆಗಾಲ ಟೈಮಲ್ಲಿ ಹೋದಾಗ. ಇವಾಗ ಅಷ್ಟೊಂದು ಏನೂ ಇದಿರಲಿಲ್ಲ, ಬಟ್ ಹತ್ರದಲ್ಲೇ ಇದೆ ಅಂತ ಪ್ಲೇಸ್ ನೋಡೋಕೆ ಹೋಗಿದ್ವಿ. ಅಲ್ಲಿಂದ ಈಚೆ ಬಂದಿದ ತಕ್ಷಣ ತುಂಬ ಶಾಪ್ಸ್ ಇಲ್ಲ, ಒಂದು ಸ್ವಲ್ಪ ಶಾಪ್ಸ್ ಇತ್ತು. ಅಲ್ಲಿ ಸೋಡಾ ಕುಡ್ಕೊಂಡು ಇವಾಗ ನಾವು ಹೊನ್ನಾವರ್ ಬೋಟಿಂಗಿಗೆ ಹೋಗ್ತಾ ಇದ್ದೀವಿ.
ಇಲ್ಲಿಗಂತೂ ತುಂಬ ಜನ ಸ್ಕೂಲ್ ಮಕ್ಕಳಿಂದ ಹಿಡಿದು ಎಲ್ಲ ಬರ್ತಾಯಿದ್ರು. ನಾವು ಸೆಕೆಂಡ್ ಡೇ ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲೆಲ್ಲ ತುಂಬ ಜನ ಸ್ಕೂಲ್ ಮಕ್ಕಳಿದ್ರು. ಈ ಬೋಟ್ ಬಂದು ನಾವು ಎಷ್ಟು ಜಾಸ್ತಿ ಜನ ಹೋಗ್ತೀವೋ ಅಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿದರು. ನಾವು 8 ಮೆಂಬರ್ಸ್ ಇದ್ದಿದ್ದರಿಂದ ನಾವು ಸಪ್ರೇಟ್ ಬೋಟಲ್ಲೇ ಹೋದ್ವಿ. ನಮ್ಮದು ಮೇಲೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಥರ ಇತ್ತು. ಮೇಲೆ ಹೋಗಿ ಕೂಡ ಕೂತ್ಕೋಬೋದಾಗಿತ್ತು, ಕೆಳಗೆ ಕೂಡ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದಾಗಿತ್ತು. ಇದು 1 hour ರೈಡ್ ಇರುತ್ತೆ. ಕರ್ಕೊಂಡೋಗಿ ಮಧ್ಯದಲ್ಲೆಲ್ಲೋ ಸ್ಟಾಪ್ ಮಾಡಿ ಅಲ್ಲಿ ಪಿಕ್ಸ್ ಎಲ್ಲ ಅವರೇ ತಕ್ಕೊಟ್ಟು ವಾಪಸ್ ಕರ್ಕೊಂಡ್ಬರ್ತಾರೆ. ತುಂಬ ಚೆನ್ನಾಗಿತ್ತು. ನನಗೆ ನೀರಂದ್ರೇ ತುಂಬ ಭಯ ಆಗುತ್ತೆ, ಬಟ್ ಅಂದರೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಈಗ ನಾವು ಮುರುಡೇಶ್ವರ ಹೋಗ್ತಾ ಇದ್ದೀವಿ. ನಿನ್ನೆಂತೂ ಬೀಚಲ್ಲಿ ಆಟ ಆಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಬೀಚಲ್ಲಿ ಆಟ ಆಡಿ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೂ ಐಡಿಯಾ ಇತ್ತು. ನಾವು ಆಗಲೇ ಬೀಚ್ ಆಗೋ ಅಷ್ಟೊತ್ತಿಗೆ 5 ಆಗಿತ್ತು. ಅಲ್ಲೆಲ್ಲ ಓಡಾಡಿಕೊಂಡು ಅಲ್ಲಿ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿತ್ತು. ಒಂದು 1/2 hour ಅಷ್ಟೇ ಅನ್ಸುತ್ತೆ ನಾವು ಬೀಚಲ್ಲಿ ಆಟ ಆಡಿದ್ದು. ಬೀಚಲ್ಲಿ ಆಟ ಆಡಿಕೊಂಡು ಆಗಲೇ ಇನ್ನೇನು ಟೆಂಪಲ್ ಕ್ಲೋಸಿಂಗ್ ಟೈಮಲ್ಲಿ ನಾವು ಒಳಗೆ ಹೋದ್ವಿ. ಆವಾಗ ಡೋರ್ ಕ್ಲೋಸ್ ಮಾಡಿಕೊಂಡ್ರು. ಹಾಗಾಗಿ ರಶ್ಶು ಸ್ವಲ್ಪ ಕಮ್ಮಿ ಇತ್ತು. ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮುರುಡೇಶ್ವರ ಬಂದುಬಿಟ್ಟು ಮೀನು ತಂದೆಲ್ಲ ವಾಪಸ್ ಬರಬೇಕಾಗುತ್ತಾ? ಇಲ್ಲ, ಅದಕ್ಕೆ ಹೋಗಿ ಎಲ್ಲ ಫಿಶ್ ತಿನ್ಕೊಬಂದ್ವಿ. ಅಲ್ಲಿ ಸ್ವಲ್ಪ ಕಮ್ಮಿನೇ ಇತ್ತು ಅನಿಸುತ್ತೆ, ಪ್ರೈಸ್ ತುಂಬ ಕಾಸ್ಟ್ಲಿ ಇರಲಿಲ್ಲ. ಎಲ್ಲ ತಿನ್ಕೊಂಡು ಹಾಗೆ ಅಲ್ಲೇ ಸ್ಟಾಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ನೋಡಿಕೊಂಡು ಹೊರಟ್ವಿ. ಊಟ ಸಪ್ರೇಟ್ ಬೇರೆ ಕಡೆ ಬಂದು ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಹೊರಟವರು ಅಲ್ಲಿ ಮಲಗಿದವರು ಬೆಳಗ್ಗೆ ಎದ್ದೇಳಿದ್ದು ಗೊತ್ತೇ ಆಗಿಲ್ಲ ಅನಿಸುತ್ತೆ. ಹಾಗೆ ಎಲ್ಲರನ್ನೂ ಡ್ರಾಪ್ ಮಾಡಿಕೊಂಡು ಟ್ರಿಪ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅನಿಸುತ್ತೆ, ಬಟ್ ಅದರದ್ದೆಲ್ಲ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಆ ಟೈಮಲ್ಲಿ ಎಲ್ಲರೂ ನಗೋದ್ರಲ್ಲಿ ಬ್ಯುಸಿ ಆಗಿದ್ರು ಅನಿಸುತ್ತೆ. ಕಾರ್ತಿಕ